ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಾಡ್ತಾ ಇರೋದು ಸಮೋಸ ಟ್ವಿಸ್ಟರ್ ಅಂತ. ಯೂಟ್ಯೂಬ್ ಸ್ಕ್ರೋಲ್ ಮಾಡಬೇಕಾದ್ರೆ ನನಗೆ ವಿಡಿಯೋ ಸಿಕ್ಕಿದ್ದು, ಟ್ರೈ ಮಾಡಿದೆ. ಬನ್ನಿ ಏನೇನು ಹಾಕಬೇಕು ಅಂತ ಹೇಳ್ತೀನಿ. ಫಸ್ಟು ಆಲೂಗಡ್ಡೆನ ಬೇಯಿಸ್ಕೊಂಡು ಇಟ್ಕೋಬೇಕು. ಅದಕ್ಕೆ 1 ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೋಬೇಕು, 1 ಸ್ಪೂನ್, ಅರ್ಧ ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಧನಿಯಾ, ಸ್ವಲ್ಪ ಗರಂ ಮಸಾಲ, ಚಿಕನ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು. ಎಲ್ಲ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗಿ ಚೆನ್ನಾಗಿ ಎಲ್ಲ ಮಸಾಲೆ ಎಲ್ಲ ನೀಟಾಗಿ ಹತ್ತುತ್ತಲ್ವ. ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ನೋಡಿ, ಇವಾಗ ಚಪಾತಿ ಹಿಟ್ಟು ಕಲಸಿ ಮುಂಚೆ ಇಟ್ಕೊಂಡಿದ್ದೆ ನೋಡಿ, ಆ ರೀತಿ ಇರಬೇಕು. ಇವಾಗ ಚಪಾತಿ ಥರ ಲಟ್ಟಿಸ್ಕೋಬೇಕು. ನೋಡಿ, ನೀಟಾಗಿ ಚಪಾತಿ ಥರ ರೌಂಡಾಗೆ ಚಪಾತಿ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ರೌಂಡ್ ಬೇಕೋ ಅಷ್ಟು ರೌಂಡಲ್ಲಿ ನೀವು ಮಾಡ್ಕೋಬೋದು. ನಾನು ಇವಾಗ ಮಾಡ್ಕೊತಾ ಇದ್ದೀನಿ. ತುಂಬಾ ಈಸಿ, ತುಂಬ ಸುಲಭವಾಗಿ ಆರಾಮಾಗಿ ಮಕ್ಕಳಿಗೆ ಸಂಜೆ ಸ್ನ್ಯಾಕ್ಸ್ ಥರ ಮಾಡ್ಕೊಡ್ಬೋದು. ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ಥರ ಇವಾಗ ನಾವು ರೆಡಿ ಮಾಡ್ಕೊಂಡಿರೋ ಆಲೂಗಡ್ಡೆ ಮಸಾಲನ ನೀಟಾಗಿ ಅದಕ್ಕೆ ಸ್ಪ್ರೆಡ್ ಮಾಡಬೇಕು. ಸ್ವಲ್ಪನೂ ಗ್ಯಾಪ್ ಇಲ್ಲದೆ ಫುಲ್ಲು ನೀಟಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ನೋಡಿ, ನೀಟಾಗಿ ಸ್ಪ್ರೆಡ್ ಆಯಿತು. ಈಗ ಅದನ್ನು ನೀಟಾಗಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋಬೇಕು. ಆ ಥರ ನೀಟಾಗಿ ಆ ಥರ ಫೋಲ್ಡ್ ಮಾಡಿಕೊಂಡು ಈಗ ಅದನ್ನು ಚಾಕುವಿಂದ ನೀಟಾಗಿ ಕಟ್ ಮಾಡ್ಕೋಬೇಕು. ಈ ಥರ ನೋಡಿ, ನೀಟಾಗಿ ಕಟ್ ಮಾಡ್ಕೋಬೇಕು. ಚಿಕ್ಕದಾಗೆ ಮಾಡ್ಕೊಳ್ಳಿ, ಪರವಾಗಿಲ್ಲ, ತುಂಬ ಚೆನ್ನಾಗಿರುತ್ತೆ. ನೀಟಾಗಿ ಕಟ್ ಮಾಡಿಕೊಂಡು ಹೀಗೆ ಎಲ್ಲವನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ದಿನ ಟ್ರೈ ಮಾಡೋದ್ರಿಂದ ಮಕ್ಕಳು ತುಂಬ ಚೆನ್ನಾಗಿ ತಿಂತಾರೆ. ಆಚೆ ಅಡುಗೆ ಬೇಕ್ರಿ ಐಟಮ್ ಎಲ್ಲ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕೊಡ್ಬೋದು. ಮನೆಯಲ್ಲೇ ಈ ಥರ ನ್ಯಾಚುರಲಾಗಿ ತುಂಬ ಕ್ರಿಸ್ಪಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾವೇ ಓನಾಗಿ ಮಾಡೋದ್ರಿಂದ ಅಲ್ಲಿ ತುಂಬಾ ನೀಟಾಗಿರುತ್ತೆ. ಹಾಗಾಗಿ ಖಂಡಿತ ಟ್ರೈ ಮಾಡಿ. ತುಂಬ 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 ಚೆನ್ನಾಗಿದೆ. ನೋಡಿ, ಕಟ್ ಮಾಡಿಕೊಂಡೆ. ಈಗ ಇದನ್ನು ಟ್ವಿಸ್ಟ್ ಮಾಡಬೇಕು, ಅಂದರೆ ಈ ಥರ ತಿರುಗಿಸ್ಕೋಬೇಕು. ಓಕೆನಾ? ಈ ಥರ ನೋಡಿ, ಆ ಥರ ಎಲ್ಲವನ್ನು ತಿರುಗಿಸಿ ಒಂದು ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ. ತುಂಬಾ ಸುಲಭ, ತುಂಬಾ ಈಸಿ. ನೋಡಿ, ಬಾಣಲಿ ಇಟ್ಟಿದ್ದೀನಿ, ಎಣ್ಣೆ ಕಾದಿದೆ. ಇವಾಗ ಹಾಕ್ಕೊತಾ ಇದ್ದೀನಿ. ಹೈ ಫ್ಲೇಮಲ್ಲೆಲ್ಲ ಬೇಡ, ಮಾಮೂಲಿ ಫ್ಲೇಮಲ್ಲಿ ಇಟ್ಬಿಟ್ಟು ಎಣ್ಣೆಯಲ್ಲಿ 2 ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆರಾಮಾಗಿ ಜಸ್ಟ್ 3 ಆಲೂಗಡ್ಡೆ ಬಳಸಿದರೆ ಸಾಕು. ನಿಮಗೆ ಫುಲ್ಲು ಸ್ನ್ಯಾಕ್ಸಿಗೆ ಎಷ್ಟು ಬೇಕು ಅಷ್ಟು ಆಗುತ್ತೆ. ಅಷ್ಟು ಚೆನ್ನಾಗಿ ಟೇಸ್ಟೂ ಇದೆ, ತುಂಬಾ ಚೆನ್ನಾಗಿದೆ. ಎಲ್ಲರೂ ಒಂದ್ಸರಿ ಖಂಡಿತ ಟ್ರೈ ಮಾಡಿ. ತುಂಬಾ ಸಿಂಪಲ್ಲು. ಹಾಗೆ ನಾವು ನಿತ್ಯ ಬಳಸುವ ಐಟಮ್ಸೇ ಹಾಕಿದ್ದೀನಿ, ಏನೂ ಎಕ್ಸ್ಟ್ರಾ ಆ್ಯಡ್ ಮಾಡಿಲ್ಲ. ಆ್ಯಕ್ಚುಲಿ ಏನೋ ಕಷ್ಟ, ಬೇರೆ ಏನಾದ್ರು ಐಟಮ್ ಇದೆ ಅಂಗಡಿಯಲ್ಲಿ ಎತ್ಕೊಂಬರ್ಬೇಕು ಆ ಥರ ಏನೂ ಇಲ್ಲ. ಜಸ್ಟ್ ಎಲ್ಲ ಮನೆಯಲ್ಲೇ ಸಿಗುತ್ತೆ ಅಲ್ವಾ. ಆಲ್ಮೋಸ್ಟ್ ಎಲ್ಲನೂ ಮನೆಯಲ್ಲೇ ಇದೆ. ಹಾಗಾಗಿ ನೀವು ತುಂಬಾ ಸುಲಭವಾಗಿ ಸಂಜೆ ಸ್ನ್ಯಾಕ್ಸ್ಗೆ ಇದನ್ನು ಖಂಡಿತ ಮಾಡ್ಕೋಬೋದು. ನೋಡಿ, ಇನ್ನೂ ಎಕ್ಸ್ಟ್ರಾ ಉಳಿದಿದ್ದನ್ನೆಲ್ಲ ನಾನು ಮಾಡ್ಕೊತಾ ಇದ್ದೀನಿ. ಅದನ್ನು ಈ ಥರ ಕಟ್ ಮಾಡಿಕೊಂಡು ಟ್ವಿಸ್ಟ್ ಮಾಡಿ ಅದನ್ನು ಎಣ್ಣೆಲಿ ಹಾಕಿ ಕರಿತಾ ಇದ್ದೀನಿ. ತುಂಬಾ ಇಷ್ಟ ಆಯಿತು ನನಗೆ. ಸ್ಮೆಲ್ಲು ಸಖತ್ತಾಗಿದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಆರಾಮಾಗಿ ಸಿಂಪಲಾಗಿ ಟ್ರೈ ಮಾಡ್ಬೋದು. ಎಲ್ಲರೂ ಸಹ ಟ್ರೈ ಮಾಡ್ಬೋದು, ಇನ್ನು ಅಷ್ಟು ಕಷ್ಟ ಏನಿಲ್ಲ. ನೋಡಿ, ರೆಡಿ ಆಯಿತು. ಬನ್ನಿ ಇವಾಗ ಸರ್ವ್ ಮಾಡೋಣ ನನ್ನ ಮಕ್ಕಳಿಗೆ. ತುಂಬ ಚೆನ್ನಾಗಿದೆ. ನನಗಂತೂ ನೋಡೋಕ್ಕೆ ತುಂಬ ಖುಷಿ ಆಗ್ತಾಯಿದೆ ಆ್ಯಕ್ಚುಲಿ. ಇನ್ನು ಅದು ತಿಂದರೆ ವಾವ್ ಅಲ್ವಾ. ನೋಡಿ, ನನ್ನ ಮಗನಿಗೆ ಕೊಡ್ತಾಯಿದ್ದೀನಿ. ಅವನು ತಿಂತಾಯಿದ್ದಾನೆ. ಅವ್ನಿಗಿಷ್ಟ, ಏನೇ ಸ್ನ್ಯಾಕ್ಸ್ ಮಾಡಿಕೊಟ್ರು ತುಂಬ ಇಷ್ಟಪಟ್ಟು ತಿಂತಾನೆ ಅವನು ಆ್ಯಕ್ಚುಲಿ. ನಾನು ಟೇಸ್ಟ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ. ಸಮೋಸ ಟ್ವಿಸ್ಟರ್. ಥ್ಯಾಂಕ್ ಯು.